ರೀಜನಲ್ ರೂರಲ್ ಬ್ಯಾಂಕಿಂಗ್ ದಾಗೆ ವೇಕೆನ್ಸಿ ಬಿಟ್ಟಿದ್ದಾನೆ ಸ್ನೇಹಿತರೆ. ಟೋಟಲ್ ಪೋಸ್ಟ್ ಇರೋದು 9,995 ಪೋಸ್ಟ್ಗಳು ಇದ್ದಾವೆ. ರೀಜನಲ್ ರೂರಲ್ ಬ್ಯಾಂಕ್ ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಮತ್ತೆ ಮಹಾರಾಷ್ಟ್ರ ಬ್ಯಾಂಕ್, ಕೇರಳ ಬ್ಯಾಂಕ್ ಹಂಗಂತ ಟೋಟಲಿ ಆಲ್ ಓವರ್ ಇಂಡಿಯಾದಾಗ ಟೋಟಲ್ 43 ಬ್ಯಾಂಕ್ ಸೆಕ್ಟರ್ ದಾಗ ವೇಕೆನ್ಸಿ ಬಿಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಅದು ನೀವು ಆನ್ಲೈನ್ ಮುಖಾಂತರ ಯಾವ ತರ ಹಾಕ್ಬೇಕಂತ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆಯಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಮೊದಲಿಗಾಗಿ ನೀವು ಮಾಡ್ಬೇಕಾದ ಕೆಲಸ, ಮೊದಲೇ ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕು IBPS ಅಂತ. ಈ IBPS ಸರ್ಚ್ ಮಾಡಿದಾಗ ಇಲ್ಲಿ ಅಫಿಷಿಯಲ್ ಪೇಜ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಫಿಷಿಯಲ್ ಪೇಜ್ ಅನ್ನು ಓಪನ್ ಆಗುತ್ತೆ. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಅಂಡ್ ಪರ್ಸನಲ್ ಸೆಲೆಕ್ಷನ್ ಅಂತ. ಈ ಸೈಟ್ ನಿಂದ ಪ್ರತಿಯೊಂದು ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇದೇ ಸೈಟ್ ನಿಂದ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ, ಪ್ರತಿಯೊಂದು ಬ್ಯಾಂಕ್ ಅಲ್ಲಿ, ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಈ ಸೈಟ್ ನಿಂದ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಆನ್ಲೈನ್ ಅಪ್ಲಿಕೇಶನ್ ರೀಜನಲ್ ರೂರಲ್ ಬ್ಯಾಂಕ್ ನಾಗ ಆನ್ಲೈನ್ ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕಂತ ಹೇಳ್ತಾ ಇದ್ದೀನಿ ನೋಡಿ. ನೀವು ಈ ತರ ಒಂದು ವೆಬ್ಸೈಟ್ ಓಪನ್ ಆದ ತಕ್ಷಣ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಬೇಕು. ಇಲ್ಲಿ ಕರಿಯರ್ ಅಂತ ಇದೆ, ಸರ್ವಿಸ್ ಅಂತ ಇದೆ, ಹೋಮ್ ಅಂತ ಇದೆ ನೋಡಿ ಸ್ನೇಹಿತರೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ರೀಸೆಂಟ್ ಅಪ್ಡೇಟ್ ಅಂತ ಬಿಟ್ಟಿದೆ ನೋಡಿ ಸ್ನೇಹಿತರೆ. CRP RRB 13. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕಾಮನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಂಡರ್ CRP RRB ಅಂತ ಇದೆ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ರೀಜನಲ್ ರೂರಲ್ ಬ್ಯಾಂಕ್ 13 ಅಂತ ಇದೆ ನೋಡಿ. ಡೇಟ್ 7 ಜೂನ್ ಬಿಟ್ಟಿದ್ದಾನೆ ಸ್ನೇಹಿತರೆ. ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫೀಸರ್, ಆಫೀಸ್ ಅಸಿಸ್ಟೆಂಟ್ ಅಂಡ್ ಮಲ್ಟಿಪರ್ಪಸ್ ಅಂಡರ್ ದ CRP RRB ಅಂತ ಬಿಟ್ಟಿದ್ದಾನೆ. ಇದು ಪೋಸ್ಟ್ ಹಾಕಕ್ಕೆ ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಆದ್ರೂ ಸರಿ, BA BCom BCA ಯಾವುದೇ ಡಿಗ್ರಿ ಆದ್ರೂ ಸರಿ ಈ ಪೋಸ್ಟ್ ಹಾಕ್ಬೇಕಾದ್ರೆ. ಮತ್ತೆ ಇನ್ನೊಂದು ಅಪ್ಲೈ ಫಾರ್ ರಿಕ್ರೂಟ್ಮೆಂಟ್ ಆಫೀಸರ್ ಸ್ಕೇಲ್ 1 ಸ್ಕೇಲ್ 2 ಅಂದ ಇದೆ ಅಲ್ಲ ಸ್ನೇಹಿತರೆ. ಇದಕ್ಕೆ ಇದು ಪೋಸ್ಟ್ ಹಾಕ್ಬೇಕಾದ್ರೆ ಕಂಪಲ್ಸರಿ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದರ ಸಲುವಾಗಿ ನಮಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ನೀವು ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೈ ಆನ್ಲೈನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಆಫೀಸರ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಅಂಡರ್ CRP RRB ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಒಂದು ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದು ಒಂದು ಪೇಜ್, ರಿಜಿಸ್ಟರ್ ಮಾಡೋದು ಪೇಜ್ ಇದೆ ಇದು. ಈ ರಿಜಿಸ್ಟರ್ ಯಾವ ತರ ಮಾಡ್ಬೇಕಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಕೊನೆ ದಿನಾಂಕ, ಲಾಸ್ಟ್ ಡೇಟ್ ರಿಜಿಸ್ಟರ್ ಮಾಡೋದು 27/6/2024 ಅಂತ ಕೊಟ್ಟಿದ್ದಾನೆ. ಡೇಟ್ ಮೇ ಬಿ ಎಕ್ಸ್ಟೆಂಡ್ ಮಾಡಿದ್ರೆ ಮಾಡಬಹುದು. ಆಮೇಲೆ ಫೀಸ್ ಕಟ್ಟೋದು ಸೇಮ್ ಡೇಟ್ ಕೊಟ್ಟಿದ್ದಾನೆ ಸ್ನೇಹಿತರೆ. ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ, ಇಲ್ಲಿ ಫಸ್ಟ್ ನೇಮ್ ಅಂತಿದೆ ನೋಡಿ. ನಿಮ್ 10th ಮಾರ್ಕ್ಸ್ ಕಾರ್ಡ್ದಾಗ ಸರ್ ನೇಮ್ ಇದಿತ್ತಂದ್ರೆ ಸರ್ ನೇಮ್ ಹಾಕ್ಬೇಕು, ಇಲ್ಲ ಅಂದ್ರೆ ಇಲ್ಲಿ ಹಾಕ್ಬಾರ್ದು ಸ್ನೇಹಿತರೆ. ಫಸ್ಟ್ ನೇಮ್ ಅಷ್ಟೇ ಇದಿತ್ತಂದ್ರೆ ಫಸ್ಟ್ ನೇಮ್ ಅಷ್ಟೇ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ನಾನ್ ನಿಮಗೆ ಡೆಮೋ ಆಗಿ ತೋರಿಸ್ತಾ ಇದ್ದೀನಿ ಆನ್ಲೈನ್ ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕಂತ. ಮೊದಲಿಗಾಗಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಆಸ್ ಪರ್ ನಿಮ್ ಫಸ್ಟ್ ನೇಮ್ ಏನಿದೆಯಲ್ಲ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹಾಕ್ಬೇಕಾಗುತ್ತೆ. ಫಸ್ಟ್ ನೇಮ್ ಇಲ್ಲಿ ಕನ್ಫರ್ಮ್ ಫಸ್ಟ್ ನೇಮ್ 2 ಟೈಮ್ಸ್ ಹಾಕ್ಬೇಕಾಗುತ್ತೆ. ಆದ ನಂತರ ಇಲ್ಲಿ ಫುಲ್ ನೇಮ್ ಬರುತ್ತೆ. ನೀವು ಮೊಬೈಲ್ ನಂಬರ್ ಹಾಕ್ಬೇಕು. ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಕೆಳಗಡೆ ಇಮೇಲ್ ಐಡಿ ಇದೆ ನೋಡಿ, ಇಮೇಲ್ ಐಡಿ ಹಾಕ್ಬೇಕು. ಇಲ್ಲಿ ಇಮೇಲ್ ಐಡಿ ಹಾಕಾದ ನಂತರ @ ಅಂತ ಹಾಕ್ತಿರಲ್ಲ, ಇಲ್ಲಿ ಜಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ದು ಯಾವ್ದು ಜಿಮೇಲ್ ಇರುತ್ತೆ ಅದು ಜಿಮೇಲ್ ಸೆಲೆಕ್ಟ್ ಮಾಡ್ಕೋಬೇಕು. ಆದ ನಂತರ ಕನ್ಫರ್ಮ್ ಇಮೇಲ್ ಐಡಿ, ಇಲ್ಲಿ ಪೂರ್ತಿ ಇಮೇಲ್ ಐಡಿ ಹಾಕ್ಬೇಕು. ಇಲ್ಲಿ ಕ್ಯಾಪ್ಚರ್ ಕೇಳಿದಾರೆ ನೋಡಿ ಸ್ನೇಹಿತರೆ, ಯಾವ್ದು ಕ್ಯಾಪ್ಚರ್ ಇದೆ ಆ ಕ್ಯಾಪ್ಚರ್ ಹಾಕ್ಬೇಕು ಇಲ್ಲಿ. ಮತ್ತೆ ನಿಮ್ಮಲ್ಲಿ ಹೊಸ ಕ್ಯಾಪ್ಚರ್ಗಳು ಬರ್ತಾ ಇದಾವೆ, ಇಲ್ಲಿ ರಿಫ್ರೆಶ್ ಮಾಡ್ತೀರಿ ಅಂದ್ರೆ ಹೊಸ ಕ್ಯಾಪ್ಚರ್ ಬರುತ್ತೆ. ಆದ ನಂತರ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳ್ಬೇಕು ಸ್ನೇಹಿತರೆ. ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳಿದಾಗ ಇಲ್ಲಿ ಕೇಳುತ್ತೆ ನೀವು ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಇನ್ನೊಂದ್ ಸರ್ತಿ ಇದು ಎಡಿಟ್ ಮಾಡಕ್ ಚಾನ್ಸಸ್ ಇರೋಲ್ಲ ಅಂತ ಹೇಳ್ತಾ ಇದಾರೆ ನೋಡಿ ಸ್ನೇಹಿತರೆ. ಅದಕ್ಕೆ ನೀವು ಕರೆಕ್ಟ್ ಅಪ್ಲಿಕೇಶನ್ ಇಲ್ಲಿ ನೇಮ್ ಕರೆಕ್ಟ್, ಡೇಟ್ ಆಫ್ ಬರ್ತ್ ಮತ್ತೆ ಇದು ನಿಮ್ ಇಮೇಲ್ ಐಡಿ ಕರೆಕ್ಟ್ ಆಗಿ ಹಾಕಿದಿರ ಅಂದ್ರೆ ಎಸ್ ಅಂತ ಹೇಳ್ಬೇಕು. ಓಕೆ ಅಂತ ಹೇಳಿದಾಗ ನಿಮ್ದು ರಿಜಿಸ್ಟರ್ ನಂಬರ್ ಬಂದಿರುತ್ತೆ, ನಿಮ್ ಪಾಸ್ವರ್ಡ್ ನು ಬಂದಿರ್ತದೆ. ಯುವರ್ ಪ್ರೊವಿಷನಲ್ ರಿಜಿಸ್ಟರ್ ನಂಬರ್ ಈಸ್ ಅಂಡ್ ಯುವರ್ ಪಾಸ್ವರ್ಡ್ ಅಂತ ಬಂದಿರುತ್ತೆ ಸ್ನೇಹಿತರೆ. ಅದಾದ ನಂತರ ನೋಡಿ, ಪ್ರತಿ ಒಂದ್ ಪೋಸ್ಟ್ ಆಗ್ಬೇಕಾದ್ರೆ ಕಂಪಲ್ಸರಿ ಇಲ್ಲಿ ಕೇಳ್ತಾ ಇದೆ ನೋಡಿ, ಕ್ಯಾಪ್ಚರ್ ಫೋಟೋ ಯೂಸಿಂಗ್ ವೆಬ್ ಕ್ಯಾಮ್ರಾ ಅಂತ. ಪ್ರತಿಯೊಬ್ಬರು ಇದು ಕಂಪಲ್ಸರಿ ಮಾಡ್ಬೇಕು. ಇಲ್ಲಿ ನೋಡಿ, ಫೋಟೋ ಶುಡ್ ಬಿ ಕ್ಲಿಯರ್ ವಿಸಿಬಲ್ ಅಡ್ಜಸ್ಟೇಬಲ್ ಬಾಕ್ಸ್ ಅಂತ ಕೇಳ್ತಾ ಇದೆ ನೋಡಿ. ನೀವು ನಿಮ್ಮ ಹತ್ರ ಇದ್ದಿತ್ತಂದ್ರೆ ನೋಡಿ ಸ್ನೇಹಿತರೆ, ಇದು ಒಂದು ಕಾಮನ್ ಅಪ್ಲೋಡ್ ಇಮೇಜ್ ಅಂತ ಅವ್ರು ಕೊಟ್ಟಿದ್ದಾರೆ. ಇದು ಕಂಪಲ್ಸರಿ ಮಾಡ್ಕೋಬೇಕು. ಕ್ಯಾಪ್ಚರ್ ಫೋಟೋ ಯೂಸಿಂಗ್ ವೆಬ್ ಕ್ಯಾಮ್ರಾ ನಿಂದ ನಿಮ್ಮ ಲ್ಯಾಪ್ಟಾಪ್ ಥ್ರೋ ನಿಂದ ಹಾಕೋಬಹುದು. ಇಲ್ಲಿ ಕ್ಲಿಕ್ ಹಿಯರ್ ಸ್ಕ್ಯಾನ್ ಅಂತ ಇದೆಯಲ್ಲ, ಈ ಸ್ಕ್ಯಾನ್ ಮಾಡಿ ನೀವು ಮೊಬೈಲ್ ಥ್ರೋ ನಿಂದ ಮಾಡ್ಕೋಬಹುದು ನೀವು. ಅದಾದ ನಂತರ ಇಲ್ಲಿ ನೋಡಿ ತೆಳಗಡೆ ಸಿಗ್ನೇಚರ್ ನೀವು
ಸಿಗ್ನೇಚರ್ ಹಾಕೋಬಹುದು. ಆಸ್ ಪರ್ ಕಾಮನ್ ಆಗಿ ನಾವು ಯಾವ ತರ ಸ್ಕ್ಯಾನ್ ಮಾಡಿ ಸಿಗ್ನೇಚರ್ ಮಾಡ್ತೀವಲ್ಲ ಆ ತರ ಸಿಗ್ನೇಚರ್ ಹಾಕೋಬಹುದು. ಬಟ್ ಇದು ಅಂತೂ ಕಂಪಲ್ಸರಿ ಇದೆ ನೋಡಿ ಸ್ನೇಹಿತರೆ. ಫೋಟೋ ಒಂದು ಕ್ಯಾಂಡಿಡೇಟ್ ಫೋಟೋ ಕಂಪಲ್ಸರಿ ಹಾಕೋಬೇಕು. ಹಾಕಿದಾದ ನಂತರ ಇಲ್ಲಿ ನೋಡಿ ಕ್ಯಾಪ್ಚರ್ ಯೂಸಿಂಗ್ ವೆಬ್ ಕ್ಯಾಮ್ರಾ ಅಂತ ಇದು ಕಂಪಲ್ಸರಿ ಹಾಕೋಬೇಕಾಗುತ್ತೆ. ಇಲ್ಲಾಂದ್ರೆ ಇದು ಸಬ್ಮಿಟ್ ಆಗಲ್ಲ. ಈಗ ಎಲ್ಲ ಹೊಸ ರೂಲ್ಸ್ ಮಾಡಿದಾರೆ ಸ್ನೇಹಿತರೆ. ನೋಡಿ ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಐ ಕನ್ಫರ್ಮ್ ಅಂತ ಹೇಳ್ಬೇಕು ಸ್ನೇಹಿತರೆ. ಫೋಟೋ ಸೈಜ್ 50 KB ಒಳಗೆ ಇರಬೇಕು. ಮತ್ತೆ ಸಿಗ್ನೇಚರ್ ಸೈಜ್ ಅಂತೂ 10 to 20 KB ಒಳಗೆ ಇರಬೇಕು ಸ್ನೇಹಿತರೆ. ಇಲ್ಲಾಂದ್ರೆ ಸಿಗ್ನೇಚರ್ ತಗೊಂಬಲ್ಲ. ಇಲ್ಲಿ ನೋಡಿ ನೆಕ್ಸ್ಟ್ ಅಂತ ಹೇಳ್ಬೇಕು. ಅದೆಲ್ಲ ಕರೆಕ್ಟ್ ಇತ್ತಂದ್ರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಸ್ನೇಹಿತರೆ. ಇಲ್ಲಾಂದ್ರೆ ನೆಕ್ಸ್ಟ್ ಪೇಜಿಗೆ ಹೋಗಲ್ಲ. ನೀವು ಕಾಸ್ಟ್, ನೀವು ಯಾವ ಕಾಸ್ಟ್ ನವ್ರು ಇದ್ದೀರಿ ಆ ಕಾಸ್ಟ್ ಸೆಲೆಕ್ಟ್ ಮಾಡಬೇಕು. ಒನ್ಸ್ ಕಾಸ್ಟ್ ಸೆಲೆಕ್ಟ್ ಮಾಡಿದ್ರೆ ಚೇಂಜಸ್ ಆಗಲ್ಲ. ನೀವು ಜನರಲ್ ಅಂದ್ರೆ ಜನರಲ್, ಎಕನಾಮಿಕಲ್ ವೀಕರ್ ಸೆಕ್ಷನ್ ನೀವೇನಾದ್ರೂ ತಹಸೀಲ್ ಆಫೀಸ್ ನಿಂದ ಎಕನಾಮಿಕಲ್ ವೀಕರ್ ಸೆಕ್ಷನ್ ಏನಾದ್ರು ತೆಗ್ಸಿರಂದ್ರೆ ಅದು ಹಾಕ್ಬೇಕು. ಇಲ್ಲಾಂದ್ರೆ OBC ಇದ್ದೀರಂದ್ರೆ OBC ಹಾಕ್ಬೇಕು. ಯಾವ ಕಾಸ್ಟ್ ನವ್ರು ಇದ್ದೀರಾ ಆ ಕಾಸ್ಟ್ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆಫ್ 40% ಅಂಡ್ ಅಬೋವ್ ಅಂತ ಅದ ನೋಡಿ ಸ್ನೇಹಿತರೆ. ನೀವು ಏನಾದ್ರು ಹ್ಯಾಂಡಿಕ್ಯಾಪ್ಟ್ ಇದ್ದೀರಿ ಅಂದ್ರೆ ಎಸ್ ಅಂತ ಹಾಕಿ. ಎಸ್ ಅಂದ್ರೆ candidate who have been debarred from the appearing CRP examination from specified period and their department period is still the correct as date of examination may take note ಅಂತ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಇದು ಡಿಸಬಿಲಿಟಿ, ಟೈಪ್ ಆಫ್ ಡಿಸಬಿಲಿಟಿ. ನೀವು ಹ್ಯಾಂಡಿಕ್ಯಾಪ್ಟ್ ಇದ್ದಿದ್ರ ಅಂದ್ರೆ ಯಾವ ಡಿಸಬಿಲಿಟಿ ಇದ್ದೀರಿ ಅಂತ ತೋರಿಸಬೇಕಾಗುತ್ತೆ ಇಲ್ಲಿ. ಅದರ ಸಲುವಾಗಿ ನೋಡಿ ಹಾಕಿ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾವು ಡಿಸಬಿಲಿಟಿ ಇಲ್ಲ ನೋ ಅಂತ ಹಾಕ್ತಾ ಇದ್ದೇವೆ. ಸಬ್ ಡಿಸಬಿಲಿಟಿ ಇದರಲ್ಲಿ ತೋರಿಸಿದಾನೆ ಯಾವುದು ಏನಿಲ್ಲ ಅಂತ. ಅದಾದ ನಂತರ ಇಲ್ಲಿ ನೋಡಿ ಟೆಕ್ ಮಲ್ಟಿಪಲ್ ಡಿಸಬಿಲಿಟಿ ಏನಾದ್ರು ಇದ್ದೀರಾ ಹಾಕಿ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. ಇವೇನಿಲ್ಲ, ಸಫರಿಂಗ್ ಫ್ರಮ್ ಸೆರೆಬಲ್ ಪ್ಯಾರಲೈಸ್ ಏನಾದ್ರು ಆಗಿದೆ ಏನು ಅಂತ ಕೇಳ್ತಾ ಇದ್ದೇನೆ. ಇಫ್ ಡು ಯು ನೀಡ್ ಕಂಪೆನ್ಸೇಟರಿ ಟೈಮ್ ಆಫ್ ದಿ ಎಕ್ಸಾಮಿನೇಷನ್, ಇವೇನಾದ್ರು ನೀವು ಹ್ಯಾಂಡಿಕ್ಯಾಪ್ಟ್ ಹಾಕಿರ ಅಂದ್ರೆ ಇವೆಲ್ಲಾ ಕ್ವಶನ್ಗಳು ಕೇಳ್ತಾನೆ ಸ್ನೇಹಿತರೆ. ಇಲ್ಲಿ ತನ ಗೈಡ್ಲೈನ್ಸ್ ಅದಾದ ನಂತರ ಇಲ್ಲಿ ನೋಡಿ ಸ್ನೇಹಿತರೆ, ಆರ್ ಯು ಪರ್ಸನ್ ವಿತ್ ಅ ಸ್ಪೆಸಿಫೈಡ್ ಡಿಸಬಿಲಿಟಿ ಏನಾದ್ರು ಇದ್ದೀರಿ ಅಂತ ಕೇಳ್ತಾನ. ಅದಕ್ಕೆ ಎಸ್ ಅಂದ್ರೆ ನೀವು ಮತ್ತೆ ಅದಕ್ಕೆ ಎಲಿಜಿಬಲ್ ಆಗಲ್ಲ. ಸೊ ಅದಕ್ಕೆ ನೋ ಅಂತ ಹಾಕಿ. ಡೂ ಯು ನೀಡ್ ಎ ಕಂಪೆನ್ಸೇಟ್ ಟೈಮ್ ಆಫ್ ದಿ ಎಕ್ಸಾಮಿನೇಷನ್, ಇದು ಎಸ್ ಅಂದಿರ ಅಂದ್ರೆ ನಿಮಗೆ ಯಾವ ರೈಟಿಂಗ್ ಬರೆಯಕ್ ಬೇಕಾಗಿರ್ತಾರ ಏನಂತ ಕೇಳಿರ್ತಾನೆ ಸ್ನೇಹಿತರೆ. ಅದಕ್ಕೆ ಅದು ನೋ ಅಂತ ಹಾಕ್ಬೇಕು. ಆಮೇಲೆ ಇಲ್ಲಿ ಆರ್ ಯು ಚೈಲ್ಡ್ ಫ್ಯಾಮಿಲಿ ಮೆಂಬರ್ ಆಫ್ ದೋಸ್ ಹೂ ಡೈಡ್ 1984 ಯಾರಾದ್ರೂ ಸತ್ತಿದಾರ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಕೇಳಿರ್ತಾನೆ ಸ್ನೇಹಿತರೆ. ಇದ್ದಿತ್ತಂದ್ರೆ ಎಸ್ ಅಂತ ಹಾಕ್ಬೇಕು, ಇಲ್ಲಾಂದ್ರೆ ನೋ ಅಂತ ಹೇಳ್ಬೇಕು. ಆದ ನಂತರ ರಿಲಿಜನ್ ಬಿಲಾಂಗಿಂಗ್, ನೀವು ಯಾವ ರಿಲಿಜನ್ ಇದ್ದೀರಿ, ಬುದ್ಧಿಸ್ಟ್, ಕ್ರಿಶ್ಚಿಯನ್, ಹಿಂದೂ, ಜೈನ್, ಮುಸ್ಲಿಂ, ಸಿಖ್ ಅಂತಿದೆ ನೋಡಿ ಸ್ನೇಹಿತರೆ. ಅದು ನೀವು ಸೆಲೆಕ್ಟ್ ಮಾಡಬೇಕು. ನಾವು ಹಿಂದೂ ಇದೆ, ಹಿಂದೂ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಡೂ ಯು ಬಿಲಾಂಗಿಂಗ್ ಟು ರಿಲಿಜನ್ ಮೈನಾರಿಟಿ, ಮೈನಾರಿಟಿ ಅಂದ್ರೆ ಮುಸ್ಲಿಂ ಕ್ಯಾಟಗರಿದಾಗ ಬರ್ತೀರೇನೋ ಅಂತ ಕೇಳ್ತಾ ಇದ್ದಾನೆ. ಮೈನಾರಿಟಿ ಕ್ಯಾಟಗರಿಗೆ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್, ಜೈನ್ ಆ ಮೈನಾರಿಟಿದಾಗ ಬರ್ತೀರೇನೋ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ನಾವು ನೋ ಅಂತ ಹಾಕ್ತಾ ಇದ್ದೇವೆ. ಆಮೇಲೆ ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್, ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರಿ ಅಂತ ಕೇಳ್ತಾ ಇದ್ದಾನೆ ನೋಡಿ ಸ್ನೇಹಿತರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದಾರೆ ಎಕ್ಸ್ ಸರ್ವಿಸ್ ಮ್ಯಾನ್ ಹಾಕ್ಬಹುದು, ಇಲ್ಲ ನೋ ಅಂದ್ರೆ ನೋ ಅಂತ ಹಾಕ್ಬಹುದು. ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರದ್ದೆಲ್ಲ ಡೀಟೇಲ್ಸ್ ಬೇಕಾಗುತ್ತೆ. ಇಲ್ಲಿ ನೋಡಿ, ಆರ್ ಯು ಡಿಸೇಬಲ್ ಎಕ್ಸ್ ಸರ್ವಿಸ್ ಮ್ಯಾನ್, ನೀವು ಹ್ಯಾಂಡಿಕ್ಯಾಪ್ ಇದ್ದೀರಿ ಏನೋ ಅಂತ ಕೇಳ್ತಾ ಇದ್ದಾನೆ ಎಕ್ಸ್ ಸರ್ವಿಸ್ ಮ್ಯಾನ್ ದಾಗ. ಎಲ್ಲ ನೋ ಅಂತ ಹಾಕ್ತಾ ಇದ್ದೇವೆ. ಹ್ಯಾವ್ ಎ ಗೌರ್ಮೆಂಟ್ ಜಾಬ್ ಯಾರ್ ಸಿವಿಲ್ ಸೈಡ್ ಎಫೆಕ್ಟ್ ಅವೈಲಿಂಗ್ ಆಫ್ ದಿ ಬೆನಿಫಿಟ್ ಗಿವನ್ ಎಕ್ಸ್ ಸರ್ವಿಸ್ ಮ್ಯಾನ್, ನೀವೇನ್ ಗೌರ್ಮೆಂಟ್ ಜಾಬ್ ಇದ್ದೀರಿ ಅದ್ರ ಸಲುವಾಗಿ ಇದು ಏನಾದ್ರು ಜಾಬ್ ಬೇಕಾಗುತ್ತೆ ಏನಂತ ಕೇಳ್ತಾ ಇದಾರೆ. ಅದಕ್ಕೆ ನಾವು ನೋ ಅಂತ ಹಾಕ್ತಾ ಇದ್ದೇವೆ. ಗೌರ್ಮೆಂಟ್ ಸರ್ವೆಂಟ್ ಏನಿಲ್ಲ, ನಾವು ಡೈರೆಕ್ಟ್ ಡಿಗ್ರಿ ಮೇಲೆ ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಆರ್ ಯು ಸೀಕಿಂಗ್ ಎ ರಿಲಿಜನ್ ಅಂಡರ್ ದ ವಿಧವೆ, ಡೈವರ್ಸ್ ವುಮೆನ್ಸ್, ವುಮೆನ್ ಜುಡಿಷಿಯಲ್ ಅಂತಿದೆ ನೋಡಿ ಸ್ನೇಹಿತರೆ. ನೀವು ಏನಾದ್ರು ವಿಧವೆ ನಾಟ್ ಮ್ಯಾರಿಡ್ ಇದ್ದಿದ್ರಂದ್ರೆ ಅದು ನಿಮಗೆ ಏಜ್ ರಿಲಿಜೇಷನ್ ಕೊಡ್ತಾರ. ಹ್ಯಾವ್ ಅಪೇರ್ಡ್ ಅಂದ್ರೆ ಪ್ರೀವಿಯಸ್ ಇಯರ್ ನೀವು ಏನಾದ್ರು CRP RRP ಇದಾಗ ಏನಾದ್ರು ಎಕ್ಸಾಮ್ ಬರ್ದಿದ್ರ ಅಂದ್ರೆ ಇಲ್ಲಿ ಟಿಕ್ ಮಾಡ್ಬೇಕು. ಟಿಕ್ ಮಾಡಿದ ತಕ್ಷಣ ಅಲ್ಲಿ ಎಷ್ಟ್ ಟೈಮ್ ಅಟೆಂಪ್ಟ್ ಆಗಿರಿ, ಯಾವ ಎಕ್ಸಾಮ್ ಆಗಿರಿ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ತೆಳಗಡೆ. ಆದ ನಂತರ ನೋ ಅಂತ ಹೇಳ್ಬೇಕು. ನಾವು ಯಾವುದೇ ಹಾಕಿದಿಲ್ಲ, ಇದು ಫಸ್ಟ್ ಟೈಮ್ ಹಾಕ್ತಾ ಇದೀವಿ ಅಂದ್ರೆ ಫಸ್ಟ್ ಟೈಮ್ ಹಾಕ್ಬೇಕು. ಇಲ್ಲ ಎಸ್ ಹಾಕಿದೀವಿ ಅಂದ್ರೆ ನೀವು ಯಾವ್ದು ಅಪ್ಲಿಕೇಶನ್ ಹಾಕಿರಿ ಆಮೇಲೆ ಎಷ್ಟ್ ಟೈಮ್ ಅಪ್ಲಿಕೇಶನ್ ಬರ್ದಿದ್ದೀರಿ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕಾಗುತ್ತೆ. ನಾವು ಯಾವುದೇ ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ನೋ ಅಂತ ಹೇಳ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಬೇಕು, ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಸ್ಟೇಟ್, ನೀವು ಯಾವ ಸ್ಟೇಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ, ಸ್ಟೇಟ್ UT ಫ್ರಮ್ ವಿಚ್ ವಾಂಟ್ ಟು ಅಪ್ಲೈ ಫಾರ್ ದ ಪೋಸ್ಟ್, ಯಾವ ಸ್ಟೇಟಿಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೇನೆ. ಅದಕ್ಕೆ ನಾವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಆಮೇಲೆ ಸೆಂಟರ್
ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಕೇಳ್ತಾ ಇದ್ದಾನೆ, ನೀವು ಯಾವ ಡಿಸ್ಟಿಕ್ ಎಕ್ಸಾಮ್ ಹಾಕ್ತಾ ಇದ್ದೀರಿ ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಮೇನ್ ಎಕ್ಸಾಮ್ ಪ್ರಿಲಿಮಿನರಿ ಪಾಸ್ ಆದ ನಂತರ ಆಮೇಲೆ ಸೆಕೆಂಡ್ ಕೇಳಿರ್ತಾನಲ್ಲ ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಐ ವಾಂಟ್ ಟು ಬ್ರಿಂಗ್ ದ ಫಾಲೋವಿಂಗ್ ಐಡಿ ಕಾರ್ಡ್ ಆ ಕನ್ಫರ್ಮ್ ದ ಮೈ ನೇಮ್ ಆನ್ ದಿಸ್ ಐಡಿ ಕಾರ್ಡ್. ನೀವು ಏನ್ ಐಡಿ ಕಾರ್ಡ್ ಹಾಕ್ತಾ ಇದೀರಲ್ಲ ಆ ಐಡಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ ಇಷ್ಟೊಂದು ಐಡಿಗಳು ಇದೆ, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಪರ್ಮನೆಂಟ್ ಡ್ರೈವಿಂಗ್ ಲೈಸೆನ್ಸ್, ವೋಟರ್ ಕಾರ್ಡ್ ವಿತ್ ಫೋಟೋ ಪ್ರೂಫ್, ಬ್ಯಾಂಕ್ ಪಾಸ್ಬುಕ್, ಫೋಟೋ ಐಡೆಂಟಿಟಿ ಪ್ರೂಫ್ issued by gazetted officer on official letterhead, ಫೋಟೋ ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡ್, ಈ ಆಧಾರ್ ಕಾರ್ಡ್, ಎಂಪ್ಲಾಯ್ ಐಡಿ ಕಾರ್ಡ್, ಬಾರ್ ಕೌನ್ಸಿಲಿಂಗ್ ಐಡಿ ಕಾರ್ಡ್ ವಿತ್ ಫೋಟೋ ಕಾರ್ಡ್. ಇದರಲ್ಲಿ ಯಾವ್ದು ಪ್ರೂಫ್ ನೀವು ಇದ್ದೀರಾ ಅದರಲ್ಲಿ ಆಸ್ ಪರ್ ಏನ್ ಅಪ್ಲಿಕೇಶನ್ ಹಾಕ್ತಾ ಇದೀರಾ ಅದೇ ಐಡಿ ನೇಮ್ ಇರಬೇಕು ಅಫಿಷಿಯಲ್ ಇದ್ದಾಗ ಅಂತ ಕೇಳ್ತಾ ಇದ್ದಾನೆ ನೋಡಿ ಸ್ನೇಹಿತರೆ. ಆಸ್ ಪರ್ ಈ ಐಡಿದಾಗ ಯಾವ್ದಾರ ಒಂದು ಐಡಿ ಪ್ರೂಫ್ ಸೆಲೆಕ್ಟ್ ಮಾಡ್ಕೋಬೇಕು, ಆ ಐಡಿ ನಂಬರ್ ಹಾಕ್ಬೇಕಾಗುತ್ತೆ. ಆಧಾರ್ ಅಂದ್ರೆ ಆಧಾರ್ ಸೆಲೆಕ್ಟ್ ಮಾಡಬೇಕು, ಇಲ್ಲಿ ಐಡಿ ಪ್ರೂಫ್ ನಂಬರ್ ಹಾಕ್ಬೇಕು, ಆಧಾರ್ ನಂಬರ್ ಹಾಕ್ಬೇಕಾಗುತ್ತದೆ. ಆಮೇಲೆ ಇಲ್ಲಿ ನೋಡಿ ಕೈಂಡ್ಲಿ ಇಂಡಿಕೇಟ್ ಮೀಡಿಯಂ ಆಫ್ ಪೇಪರ್, ಹೌ ವುಡ್ ಯು ಲೈಕ್ ದ ಪೇಪರ್ ಟು ಬಿ ಪ್ರೆಸೆಂಟೆಡ್ ಟು ಯು. ನಿಮಗೆ ಕಂಪ್ಯೂಟರ್ ಥ್ರೋನಿಂದ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಕಂಪ್ಯೂಟರ್ ಥ್ರೋನಿಂದ ಎಕ್ಸಾಮ್ ಇದ್ದಾಗ ಇಲ್ಲಿ ಕೇಳ್ತಾ ಇದೆ ನೋಡಿ, ಇಂಗ್ಲಿಷ್ ಟು ಹಿಂದಿ, ಇಂಗ್ಲಿಷ್ ಟು ಕನ್ನಡ, ಇಂಗ್ಲಿಷ್ ಟು ಕೊಂಕಣಿ, ನೀವು ಯಾವ ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೇನೆ. ಅದಕ್ಕೆ ಇಲ್ಲಿ ನೀವು ಇಂಗ್ಲಿಷ್ ಕನ್ನಡ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಕ್ಯಾಂಡಿಡೇಟ್ ಶುಡ್ ಬಿ ಕೇರ್ಫುಲಿ ಎಕ್ಸರ್ಸೈಸ್ ದಿಸ್ ಆಪ್ಷನ್ ಆಫ್ ಮೀಡಿಯಂ ಎಕ್ಸಾಮಿನೇಷನ್ ಕೊಟ್ಟಿದ್ದಾನೆ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಹಾಕ್ಬೇಕು, ನಿಮ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಹಾಕ್ಬೇಕು. ಡೇಟ್ ಆಫ್ ಬರ್ತ್ ನೋಡಿ 1996 ನಿಂದ 28 ವರ್ಷ ಒಳಗಾಗಿರ್ಬೇಕು. ಮತ್ತೆ ಏಜ್ ರಿಲೈಸೇಷನ್ ಇಲ್ಲಿ ಕೊಟ್ಟಿರ್ತಾರೋ ಇಲ್ಲೋ, ಬಟ್ 1996 ಒಳಗೆ ಹುಟ್ಟಿರ್ಬೇಕು, ಅದಕ್ಕಿಂತ ಮೊದಲು ಇದ್ರೆ ಬರಲ್ಲ. ಸೊ ಅದಕ್ಕೆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಹಾಕಿ, ನೀವು ಓಲ್ಡ್ ಇದ್ದೀರಾ ಅಂದ್ರೆ ಹಾಕಕ್ ಬರಲ್ಲ. ಆಮೇಲೆ ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕು, ಪ್ಯಾನ್ ಕಾರ್ಡ್ ನಂಬರ್ ಪ್ಯಾನ್ ಕಾರ್ಡ್ ಹಾಕ್ಬೇಕು. ಇಲ್ಲಿ ನೋಡಿ ಸ್ಟಾರ್ ಮಾರ್ಕ್ಸ್ ಇದ್ದಿದ್ದು ಕಂಪಲ್ಸರಿ ಹಾಕ್ಬೇಕು ಸ್ನೇಹಿತರೆ. ವಿತೌಟ್ ಈ ಸ್ಟಾರ್ ಮಾರ್ಕ್ಸ್ ಇಲ್ಲ ಅಂದ್ರೆ ಬಿಡ್ಬಹುದು, ಏನ್ ಸಮಸ್ಯೆ ಇರಲ್ಲ. ಆಮೇಲೆ ಮೆರಿಟಲ್ ಸ್ಟೇಟಸ್, ಮ್ಯಾರಿಡ್ ಇದ್ದಾರೆ ಮ್ಯಾರಿಡ್ ಹಾಕ್ಬೇಕು. ಇಲ್ಲಿ ಫಾದರ್ ನೇಮ್ ಮದರ್ ನೇಮ್ ಅಂತ ಕೇಳ್ತಾ ಇದೆ ನೋಡಿ ಸ್ನೇಹಿತರೆ. ಆಮೇಲೆ ಇಲ್ಲಿ ಕರೆಸ್ಪಾಂಡೇಷನ್ ಅಡ್ರೆಸ್ ಹಾಕ್ಬೇಕು ನೋಡಿ ಸ್ನೇಹಿತರೆ. ಅಡ್ರೆಸ್ ಆಫ್ ಕರೆಸ್ಪಾಂಡೇಷನ್, ನಿಮ್ದು ಅಡ್ರೆಸ್ ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ನೀವು ಇರೋದು ಒಂದ್ ಕಡೆ ಮತ್ತೆ ನಿಮ್ ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಇದ್ದಿತ್ತಂದ್ರೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಒಂದ್ ಕಡೆ ಹಾಕ್ಬೇಕು, ಮತ್ತೆ ಇಲ್ಲಿ ಕರೆಸ್ಪಾಂಡೇಷನ್ ಅಡ್ರೆಸ್ ಬೇರೆ ಹಾಕ್ಬೇಕಾಗುತ್ತೆ. ಎರಡು ಸೇಮ್ ಇದ್ದಿತ್ತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಸೇಮ್ ಆಸ್ ಪರ್ ಅಡ್ರೆಸ್ ಕರೆಸ್ಪಾಂಡೇಷನ್, ಮ್ಯಾಲಿನ ಅಡ್ರೆಸ್ ಕರೆಕ್ಟ್ ಇದ್ದಿತ್ತಂದ್ರೆ ಕರೆಕ್ಟ್ ಅಂತ ಹೇಳ್ಬೇಕು ಸ್ನೇಹಿತರೆ. ಇಲ್ಲಿ ನೋಡಿ ಕೆಳಗಡೆ ಕೇಳಿರ್ತಾನೆ ನೋಡಿ, ಚೂಸ್ ದ ಅಡ್ರೆಸ್ ಫಾರ್ GST ಇನ್ವಾಯ್ಸಿಂಗ್ ಅಂತ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಟ್ಟಿದ್ದಾನೆ. ನಾವು ಯಾವ ಸೆಲೆಕ್ಟ್ ಮಾಡ್ತೇವೆ ಅದ್ರ ಮೇಲೆ ಕೊಡ್ತಾನೆ ನೋಡಿ ಸ್ನೇಹಿತರೆ. ಮ್ಯಾಲಿನ ಕರೆಕ್ಟ್ ಇದೆ ಅಂದ್ರೆ ಇದು ಕರೆಕ್ಟ್ ಅಂತ ಹೇಳ್ಬೇಕು. ಅದಾದ ನಂತರ ಎಲ್ಲ ಫೈಲ್ ಫಿಲ್ಅಪ್ ಮಾಡಿದಾಗ ವ್ಯಾಲಿಡ್ ಯುವರ್ ಡೀಟೇಲ್ಸ್ ಅಂತ ಹೇಳ್ಬೇಕು ಕಂಪಲ್ಸರಿ. ಒನ್ ಎರರ್ ಫೌಂಡ್ ಇನ್ ಪೇಜ್ ಅಂತ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಇನ್ವ್ಯಾಲ್ಯೂಡ್ ಏನಾದ್ರೂ ಡೇಟ್ ಇನ್ವ್ಯಾಲ್ಯೂಡ್ ಹಾಕಿದೇವ ಅಂತ ತಿಳ್ಕೊಡ್ರಿ, ಅದು ವ್ಯಾಲ್ಯೂಡ್ ಆಗಲ್ಲ, ತೋರಿಸ್ಬಿಡ್ತಾನೆ ಏನಾದ್ರೂ ನೀವು ತಪ್ಪು ಹಾಕ್ಲಾತೀರಿ ಅಂತ. ಇಲ್ಲಿ ನೋಡಿ ಇನ್ವ್ಯಾಲ್ಯೂಡ್ ವ್ಯಾಲ್ಯೂಡ್ ಫಾರ್ ಅಡ್ರೆಸ್ ಅಂತ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಡ್ರೆಸ್ ಕರೆಕ್ಟ್ ಆಗಿ ಹಾಕ್ಬೇಕು. ಕರೆಕ್ಟ್ ಆಗಿ ಹಾಕಿದ ತಕ್ಷಣ ಇಲ್ಲಿ ವ್ಯಾಲ್ಯೂಡ್ ಅಂತ ಹೇಳ್ಬೇಕು ಕಂಪಲ್ಸರಿ. ನಾವು ಇಲ್ಲಿ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಹೇಳಿದಾಗ ಅದು ತೋರಿಸ್ತದೆ. ಯಾವ್ದಾದ್ರು ಎರರ್ ಅಂತ ಬಂತಂದ್ರೆ ಇಲ್ಲಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಹೇಳ್ಬೇಕು. ಎರರ್ ಅಂತ ಬಂತಂದ್ರೆ ಅದು ತೋರಿಸ್ತದ. ಆದ ನಂತರ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳ್ಬೇಕು ನೋಡಿ ಸ್ನೇಹಿತರೆ. ನೀವು ಈ ತರ ಅಪ್ಲಿಕೇಶನ್ ಹಾಕೋ ಟೈಮಿಗೆ ಏನಾದ್ರೂ ಡೌಟ್ ಇದ್ದಿತ್ತಂದ್ರೆ ಕಂಪಲ್ಸರಿ ಕಮೆಂಟ್ ಮಾಡಿ ಸ್ನೇಹಿತರೆ, ಖಂಡಿತ ಇನ್ಫಾರ್ಮೇಶನ್ ಕೊಡ್ತೇನೆ. ಇಲ್ಲಿ ನೋಡಿ ಗ್ರಾಜುಯೇಷನ್ ಆರ್ ಈಕ್ವಲೆಂಟ್ ಅಂತ ಕೇಳಿದಾರೆ, ನಿಮ್ದು ಯಾವ ಡಿಗ್ರಿ ಮುಗ್ದಿದೆ ಅದು ಡಿಗ್ರಿ ಹಾಕ್ಬೇಕು. ಆಮೇಲೆ ಡಿಗ್ರಿ ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ನೀವು ಬಿಕಾಮ್ ದಾಗ ಅಥವಾ ಇಲ್ಲಿ ಕೇಳಿದ ನೋಡಿ ಸ್ನೇಹಿತರೆ, ಯಾವ ಡಿಗ್ರಿ BCA, ಬಿಕಾಮ್, BA, BE, BTech, ಮ್ಯಾನೇಜ್ಮೆಂಟ್, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, BCA, B ಫಾರ್ಮಾ, B ಆರ್ಟಿಕಲ್, ಲಾ, CA, CS, ICWA ಅದರ್ಸ್ ಯಾವ್ದಾದ್ರು ಬೋರ್ಡ್ ನಿಂದ ಪಾಸ್ ಆಗಿದ್ದೀರಿ ಅಂತ ಕೇಳ್ತಾ ಇದ್ದಾನೆ. ಕಂಪಲ್ಸರಿ ಇದು ಎನಿ ಡಿಗ್ರಿ ಮೇಲೆ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಆದ ನಂತರ ಇಲ್ಲಿ ಪಾಸಿಂಗ್ ಇಯರ್, ಪಾಸಿಂಗ್ ಡೇಟ್ ಹಾಕ್ಬೇಕು. ನೀವು ಯಾವ ಡೇಟಿಗೆ ಪಾಸ್ ಆಗಿದ್ದೀರಲ್ಲ ಆ ಡೇಟ್ ಹಾಕ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಡೇಟ್ ಆಫ್ ಪಾಸಿಂಗ್ ನಿಮ್ ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ, ಆ ಮಾರ್ಕ್ಸ್ ಕಾರ್ಡ್ ಮೇಲೆ ಇದ್ದಂಗೆ ಪಾಸಿಂಗ್ ಡೇಟ್ ಹಾಕ್ಬೇಕು. ಪರ್ಸೆಂಟೇಜ್ ಎಷ್ಟಿದೆ ಪರ್ಸೆಂಟೇಜ್ ಹಾಕ್ಬೇಕು. ಇಲ್ಲಿ ಕ್ಲಾಸ್ ಗ್ರೇಡ್ ಅಂತ ಇದೆ ನೋಡಿ ಸ್ನೇಹಿತರೆ. ಈ 67% ಅಥವಾ 40, 50, 60 ಯಾವ ತರ ಪರ್ಸೆಂಟೇಜ್ ಇದೆ ಆ ಪರ್ಸೆಂಟೇಜ್ ಥ್ರೋನಿಂದ ನೀವು ಗ್ರೇಡ್ ಸೆಲೆಕ್ಟ್ ಮಾಡ್ಕೋಬೇಕು. ಆದ ನಂತರ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಸ್ನೇಹಿತರೆ. ಡು ಯು ಹ್ಯಾವ್ ಕಂಪ್ಯೂಟರ್ ನಾಲೆಜ್, ನಿಮಗೆ ಕಂಪ್ಯೂಟರ್ ನಾಲೆಜ್ ಇದೆ ಏನಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಇಂಡಿಕೇಟ್ ಟೈಪ್ ಮಾಡಿ ಏನ್ ನಾಲೆಜ್ ಇದೆ ಅಂತ ಕೇಳ್ತಾ ಇದ್ದೇನೆ, ಏನ್ ಮುಗಿಸಿದಿರಿ ಅಂತ ಅದು ಟೈಪ್ ಮಾಡಬೇಕು ನೋಡಿ. ನೀವು ಏನ್
ಕಂಪ್ಯೂಟರ್ ಕಲ್ತಿರಲ್ಲ ಅದು ಹಾಕ್ಬೇಕು. ಆಫೀಸ್ ಆಟೋಮೇಷನ್ ಅಥವಾ ಬೇಸಿಕ್ ಕಂಪ್ಯೂಟರ್ ಅಥವಾ MS ಆಫೀಸ್ ಆ ತರ ಹಾಕ್ಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ವೆದರ್ ಲೋಕಲ್ ಲ್ಯಾಂಗ್ವೇಜ್ ಆಫ್ ಸ್ಟೇಟ್ ಸೆಲೆಕ್ಟೆಡ್ ವಾಸ್ ಸ್ಟಡಿ ಸ್ಟ್ಯಾಂಡರ್ಡ್ 7th ಆರ್ ಎನಿ ಅದರ್ ಅಬೌವ್ ದ ಸ್ಟ್ಯಾಂಡರ್ಡ್ ಅಂತ ಕೇಳಿರ್ತಾನೆ ಸ್ನೇಹಿತರೆ. ನೀವು ಲೋಕಲ್ ಲ್ಯಾಂಗ್ವೇಜ್ ಕಂಪಲ್ಸರಿ ಬೇಕು. ನೀವು ಯಾವ ಡಿಸ್ಟ್ರಿಕ್ಟ್ ಯಾವ ಸ್ಟೇಟ್ ಹಾಕ್ಲತ್ತಿರಲ್ಲ ಆ ಸ್ಟೇಟ್ ನಾಗ ಲೋಕಲ್ ಲ್ಯಾಂಗ್ವೇಜ್ ಕಂಪಲ್ಸರಿ ಬೇಕಾಗುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ ನಂತರ ಇಲ್ಲಿ ಕೇಳಿರ್ತಾನ ನೋಡಿ, ವರ್ಕ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಆಸ್ ಆನ್ 27/2024 ಏನಾದ್ರು ವರ್ಕ್ ಮಾಡಿದಿರಿ ಏನು ಕೇಳಿರ್ತಾನ. ಅದು ನೀವು ವರ್ಕ್ ಮಾಡಿದ್ರ ಅಂದ್ರೆ ಹಾಕ್ಬೇಕು, ಇಲ್ಲಾಂದ್ರೆ ನೋ ಅಂತ ಹಾಕ್ಬೇಕು. ಇಲ್ಲಿ ಇನ್ನೊಂದು ವಿಶೇಷ ಏನಿದೆ ನೋಡಿ ಸ್ನೇಹಿತರೆ, SC ST ಮತ್ತೆ OBC ಮೈನಾರಿಟಿ ಎಲ್ಲರಿಗೆ ನೀವು ಏನಾದ್ರು ಪ್ರಿಲಿಮಿನರಿ ಏನಾದ್ರು ಅದಕ್ಕಿಂತ ಎಕ್ಸಾಮ್ಗಿಂತ ಮುಂಚೆ ನೀವು ಟ್ರೈನಿಂಗ್ ತಗೋಬೇಕಾಗಿತ್ತು IBPS ಥ್ರೂ ನಿಂದ ಈ ಅಂದ್ರೆ ಇಲ್ಲಿ ಎಸ್ ಅಂತ ಹೇಳ್ಬೇಕು. ಎಸ್ ಅಂತ ಹೇಳಿ ಯಾವ ಡಿಸ್ಟ್ರಿಕ್ಟ್ ತಗೋಬೇಕಂತ ಇದ್ರಿ ಆ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಲ್ಲಿ ಎಕ್ಸಾಮ್ ಹೋಗ್ಬೇಕಾಗುತ್ತೆ. ಇದರಲ್ಲಿ ನಿಮಗೆ ಯಾವ್ದ್ರ ನಿಯರೆಸ್ಟ್ ಇದ್ದಿತ್ತಂದ್ರೆ ಎಕ್ಸಾಮ್ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ನೀವು ಆಗಲ್ಲಪ್ಪ, ನೀವು ಎಕ್ಸಾಮ್ ಹೋಗಲ್ಲ ಅಂದ್ರೆ ಇಲ್ಲಿ ನೋ ಅಂತ ಹೇಳ್ಬೇಕು. ನಿಮಗೆ ಏನಾದ್ರು ಎಕ್ಸಾಮ್ ಸೆಂಟರ್ ಬೇಕಾಗಿತ್ತು ಅಂದ್ರೆ ಇದು ಪ್ರೀ ಟ್ರೈನಿಂಗ್ ಸಲುವಾಗಿ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಕೊಡ್ತಾರ ಅವರು. ಅದ ಟ್ರೈನಿಂಗ್ ಸಲುವಾಗಿ ಬೇಕಾಗಿತ್ತಂದ್ರೆ ಎಸ್ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ನೋ ಅಂತ ಹೇಳ್ಬೇಕು. ನೋಡಿ ಸ್ನೇಹಿತರೆ, ಮತ್ತೆ ಇಲ್ಲಿ ತೆಳಗಡೆ ಕೊಟ್ಟ ನೋಡಿ, ವೆದರ್ ಎನಿ ಡಿಟೆನ್ಷನ್ಸ್ ಫೈನ್ ಕನ್ವೆನ್ಷನ್ ಅಗೇನೆಸ್ಟ್ ಅವಾರ್ಡೆಡ್ ಬೈ ಎನಿ ಕೋರ್ಟ್ ಆಫ್ ಲಾ ಅಂತ ಕೊಟ್ಟಿದ್ದಾನೆ, ಅದಕ್ಕೆ ನೋ ಅಂತ ಹೇಳ್ಬೇಕು. ನೀವೇನಾದ್ರೂ ತಗೊಂಡಿದ್ದೀರಾ ಅಥವಾ ಇಲ್ಲ ಅಂತ, ಇದು ಆಕ್ಚುಲಿ ನೋ ಅಂತ ಹೇಳ್ಬೇಕು. ಆಮೇಲೆ ಇಲ್ಲಿ ಲ್ಯಾಂಗ್ವೇಜ್, ನಿಮಗೆ ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೀಡ್, ರೈಟ್ ಅಂಡ್ ಸ್ಪೀಕ್ ಅಂತಿದೆ, 3 ಸೆಲೆಕ್ಟ್ ಮಾಡ್ಕೋಬೇಕು. ಆದ ನಂತರ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ, ನಿಮಗೆ ರೀಡ್ ಬರುತ್ತೆ, ರೈಟ್, ಸ್ಪೀಕ್. ಆಮೇಲೆ ಥರ್ಡ್ ಒಂದು ಲ್ಯಾಂಗ್ವೇಜ್ ಅದರ್ಸ್ ಲ್ಯಾಂಗ್ವೇಜ್ ಹಾಕ್ಬೇಕು. ಅದರ್ಸ್ ಲ್ಯಾಂಗ್ವೇಜ್ ಯಾವುದು? ನಮ್ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಇತ್ತು, ಕನ್ನಡ ಹಾಕ್ಬೇಕು ಕಂಪಲ್ಸರಿ. ಇಲ್ಲಿ ನೋಡಿ, ನಮಗ್ ಕನ್ನಡ ಬರೆಯಕ್ ಬರುತ್ತೆ, ಓದಕ್ ಬರುತ್ತೆ, ಮಾತಾಡಕ್ ಬರುತ್ತೆ ಅಂತಿದೆ ನೋಡಿ ಸ್ನೇಹಿತರೆ. ರೀಡ್, ರೈಟ್, ಸ್ಪೀಕ್, ಓದಕ್, ಬರೆಯಕ್ ಮತ್ ಮಾತಾಡಕ್ ಬರುತ್ತೆ ಅಂತ ಕೇಳ್ತಾ ಇದ್ದಾನೆ, ಅದಕ್ಕೆ ಎಸ್ ಅಂತ ಹೇಳ್ಬೇಕು. ಆಮೇಲೆ ಎಲ್ಲಾ ಡೀಟೇಲ್ಸ್ ಫಿಲ್ ಮಾಡಿದಾಗ ಇಲ್ಲಿ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಹೇಳ್ಬೇಕು. ನಾವೆಲ್ಲ ಹಾಕಿದ್ ಕರೆಕ್ಟ್ ಇದೆ ಅಂದ್ರೆ ವೆರಿಫೈಡ್ ಸಕ್ಸೆಸ್ಫುಲ್ ಅಂತ ಬರುತ್ತೆ ಸ್ನೇಹಿತರೆ. ಆದ ನಂತರ ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳ್ಬೇಕು. ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳಿದಾಗ ಮತ್ತೆ ಹೊಸ ಪೇಜ್ ಓಪನ್ ಆಗುತ್ತೆ, ನೆಕ್ಸ್ಟ್ ಪೇಜ್ ಹೋಗುತ್ತೆ. ಇದು ಒಂದು ಪೇಜ್ ಆದ ನಂತರ ನೆಕ್ಸ್ಟ್ ಪೇಜ್ ಹೋಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಕರ್ನಾಟಕದಲ್ಲಿ 2 ಬ್ಯಾಂಕ್ ಕೊಟ್ಟಿದ್ದಾನೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್. ನಾವು ಯಾವ್ದು ಸೆಲೆಕ್ಟ್ ಮಾಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ 2 ಬ್ಯಾಂಕ್ ಕೊಟ್ಟಿದ್ದಾನೆ ಕರ್ನಾಟಕದಲ್ಲಿ. ಸೊ ಅದಕ್ಕೆ ವ್ಯಾಲಿಡೇಟ್ ಮಾಡ್ಬೇಕಾಗುತ್ತೆ. ನಾವು ವ್ಯಾಲಿಡೇಟ್ ಮಾಡಿದ ತಕ್ಷಣ ಇಲ್ಲಿ ಈ ತರ ಸೆಲೆಕ್ಟ್ ಮಾಡಿ ವ್ಯಾಲಿಡೇಟ್ ಮಾಡ್ಬೇಕು. ವ್ಯಾಲಿಡೇಟ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳ್ಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹೋದಾಗ ಪ್ರಿವ್ಯೂ ತೋರಿಸ್ತದೆ, ನೀವು ಏನೇನ್ ಅಪ್ಲಿಕೇಶನ್ ಹಾಕಿದ್ರಲ್ಲ ಎಲ್ಲ ಡೀಟೇಲ್ಸ್ ಪ್ರಿವ್ಯೂ ತೋರಿಸ್ತದೆ. ಸೊ ಕರ್ನಾಟಕದಲ್ಲಿ 2 ಬ್ಯಾಂಕ್ ತೋರಿಸ್ತಾನೆ, ಆಮೇಲೆ ಆಲ್ ಓವರ್ ಇಂಡಿಯಾದಲ್ಲಿ ಬಿಟ್ಟಿದ್ದಾನೆ ಸ್ನೇಹಿತರೆ. ಇದು ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳ್ಬೇಕು. ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳಿದಾಗ ನಾವು ಏನೇನ್ ಡೀಟೇಲ್ಸ್ ಫಿಲ್ ಮಾಡಿದೇವಲ್ಲ ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲಿ ತೋರಿಸ್ತಾನೆ. ಅಪ್ಲಿಕೇಶನ್ ನಂಬರ್ ಇಟ್ಕೊಂಡು ಪ್ರತಿಯೊಂದು ಡೀಟೇಲ್ಸ್ ತೋರಿಸ್ತಾನೆ ಸ್ನೇಹಿತರೆ. ಇದು ಒಂದ್ಸರ್ತಿ ಪ್ರಿವ್ಯೂ ಮಾಡಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ತರ ಒಂದು ಪ್ರಿವ್ಯೂ ಮಾಡಿ ಚೆಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕೆಳಗಡೆ ಲಾಸ್ಟಿಗೆ ಕೊಟ್ಟಿದ್ದಾನೆ ಡಿಕ್ಲೇರೇಷನ್. ಐ ಹಿಯರ್ ಬೈ ಡಿಕ್ಲೇರ್ ದಟ್ ಐ ಹ್ಯಾವ್ ರೀಡ್ ಅಂಡರ್ಸ್ಟೂಡ್ ದ ಅಂಡ್ ಅಗ್ರೀಡ್ ದಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಫಾರ್ ದ ನೋಟಿಫಿಕೇಶನ್ ಆಫ್ ದಿ ಸೈಡ್ ಪೋಸ್ಟ್ ಅಂಡ್ ಆಲ್ ದ ಸ್ಟೇಟ್ಮೆಂಟ್ ಮೇಡ್ ಇನ್ ದ ಅಪ್ಲಿಕೇಶನ್ ಆರ್ ಟ್ರೂ ಅಂತ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಇದು ಎಲ್ಲ ಓದ್ಕೊಂಡು ನನ್ಗೆ ಎಲ್ಲ ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿದ್ದೀನಿ, ಯಾವುದೇ ತರ ಮಿಸ್ ಇಲ್ಲ ಅಂತ ಇದು ಅರ್ಥ. ಇಲ್ಲಿ ನೋಡಿ ಸ್ನೇಹಿತರೆ, ಇದು 3ನೇದು ಚೂಸ್ ಮಾಡ್ಕೋಬಹುದು. ದೇರ್ ಇಸ್ ಅ ಚೇಂಜಸ್ ಇನ್ ಮೈ ನೇಮ್ ಅಂಡ್ ಐ ವಿಲ್ ಬ್ರಿಂಗ್ ದ ಡಾಕ್ಯುಮೆಂಟರಿ ಪ್ರೂಫ್ ಆಫ್ ದ ಸೇಮ್ ಅಟ್ ದ ಟೈಮ್ ಆಫ್ ಎಕ್ಸಾಮಿನೇಷನ್ ಅಂತ. ಇದು 3ನೇ ಸೆಲೆಕ್ಟ್ ಮಾಡಿದಿರ ಅಂದ್ರೆ ಇದರಲ್ಲಿ ಏನಾದ್ರು ಮಿಸ್ ಮಾಡಿದ್ದೀರಿ, ನಿಮ್ ನೇಮ್ ಕರೆಕ್ಟ್ ಇಲ್ಲ ID ಪ್ರೂಫ್ ದಾಗ ಮತ್ತೆ 10th ಮಾರ್ಕ್ಸ್ ಕಾರ್ಡ್ದಾಗ ಅಂದ್ರೆ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಎಲ್ಲ ಕರೆಕ್ಟ್ ಇದೆ ಅಂದ್ರೆ ಓಕೆ ಅಂತ ಹೇಳ್ಬೇಕು ಸ್ನೇಹಿತರೆ. ಅದಾದ ನಂತರ ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಾದ ನಂತರ ನೋಡಿ ಅಪ್ಲೋಡ್ ದ ಸಿಗ್ನೇಚರ್ ವಿತ್ ದಿ ವೈಟ್ ಬ್ಯಾಕ್ ಗ್ರೌಂಡ್ ವಿತ್ ಬ್ಲೂ. ನೋಡಿ ಕರೆಕ್ಟ್ ಆಗಿ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಕೊಟ್ಟಿದ್ದಾನೆ ಸೂಚನೆ. ಮೇನ್ಲಿ ಹೇಳ್ಬೇಕಂದ್ರೆ ನಿಮ್ ಫೋಟೋ ಮತ್ತೆ ಇಲ್ಲಿ ಲೈವ್ ಫೋಟೋ ಮತ್ತೆ ಹಾರ್ಡ್ ಫೋಟೋ 2 ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಆದ ನಂತರ ಇಲ್ಲಿ ಸಿಗ್ನೇಚರ್ ಕಂಪಲ್ಸರಿ ಮಾಡ್ಬೇಕು. ಆದ ನಂತರ ನೋಡಿ ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬೇಕು. ಒನ್ಸ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆದ ನಂತರ ಇಲ್ಲಿ ಫೀಸ್ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಡಾಕ್ಯುಮೆಂಟ್ ಅಪ್ಲೋಡ್ ಲಿಸ್ಟ್, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಆದ ನಂತರ ಇಲ್ಲಿ ಹ್ಯಾಂಡ್ ರೈಟ್ ಡಿಕ್ಲೇರೇಷನ್ ಅಂತ ಇರುತ್ತೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ IBPS ಹ್ಯಾಂಡ್ ರೈಟ್ ಡಿಕ್ಲೇರೇಷನ್ ಅಂತ ಯಾವ ತರ ಅಂತ ತೋರಿಸ್ಕೊಡುತ್ತೆ. ಆದ್ರೆ ನಾನು ನಿಮಗೆ ಇದರಲ್ಲಿ ಎಲ್ಲ ಡೀಟೇಲ್ಸ್ ತೋರಿಸ್ಕೊಡ್ತೀನಿ ಯಾವ ತರ ಹ್ಯಾಂಡ್ ರೈಟ್ ಡಿಕ್ಲೇರೇಷನ್ ಬರಿಬೇಕಂತ. ನೋಡಿ ಇದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಣ.
ಡಾಕ್ಯುಮೆಂಟ್ ಅಪ್ಲೋಡ್ ಆದ ತಕ್ಷಣ ಇಲ್ಲಿ ಈ ತರ ತೋರಿಸ್ತದೆ, ಪ್ರಿವ್ಯೂ ಮಾಡಿ ನೋಡ್ಬೇಕಾಗುತ್ತೆ. ಓಕೆ ಕರೆಕ್ಟ್ ಐತೆ ಅಂದ್ರೆ ಓಕೆ ಅಂತ ಹೇಳ್ಬೇಕು ಸ್ನೇಹಿತರೆ. ಆದ ನಂತರ ಇಲ್ಲಿ ಹ್ಯಾಂಡ್ ರೈಟ್ ಡಿಕ್ಲರೇಷನ್ ಒಂದು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಹ್ಯಾಂಡ್ ರೈಟ್ ಡಿಕ್ಲರೇಷನ್ ಅಂದ್ರೆ 50 KB to 100 KB ಒಳಗೆ ಇರಬೇಕು. ಆದ ನಂತರ ಇಲ್ಲಿ ಓಕೆ ಅಂತ ಹೇಳ್ಬೇಕು ಸ್ನೇಹಿತರೆ. ಓಕೆ ಅಂತ ಹೇಳಿದ್ರೆ ಅಂದ್ರೆ ಇಲ್ಲಿ ತೆಳಗಡೆ ನೋಡಿ ಸೀಕ್ರೆಟ್ ಕೀ ಕೋಡ್, ಈ ಕೋಡ್ ಅನ್ನು ಇಲ್ಲಿ ಹಾಕ್ಬೇಕಾಗುತ್ತೆ. ಸೀಕ್ರೆಟ್ ಕೀ ಕೋಡ್ ಹಾಕಿದ ನಂತರ ನೋಡಿ ಸ್ನೇಹಿತರೆ, ಇಲ್ಲಿ ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ಹಾಕ್ಬೇಕು, ಸ್ಮಾಲ್ ಇದ್ರೆ ಸ್ಮಾಲ್ ಅಂತ ಹಾಕ್ಬೇಕು. ಇಲ್ಲಿ ನೋಡಿ ಇವೆಲ್ಲ ಓಕೆ ಆದ ನಂತರ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳ್ಬೇಕು. ಸೇವ್ ಅಂಡ್ ನೆಕ್ಸ್ಟ್ ಅಂದಾಗ ಪೇಮೆಂಟ್ ಸ್ಟೆಪ್ಪಿಗೆ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಆರ್ ಯು ಶೋರ್ ಡೀಟೇಲ್ಸ್ ಆರ್ ಎಂಟರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ, ಎಸ್ ಅಂತ ಹೇಳ್ಬೇಕು. ಓಕೆ ಅಂತ ಹೇಳಿದಾಗ ನೆಕ್ಸ್ಟ್ ಈ ಫೀಸ್ ಅನ್ನು ಕಟ್ಟಬೇಕಾಗುತ್ತೆ. ನಾವು ಈ ಆನ್ಲೈನ್ ಮೂಲಕನೇ ನಾವು ಫೀಸ್ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಇದು ನೋಡಿ ಇಲ್ಲಿ ಕ್ಯಾಪ್ಚರ್ ಏನ್ ಕೇಳಿರ್ತಾನೆ ಅದಕ್ಕೆ ಕ್ಯಾಪ್ಚರ್ ಹಾಕ್ಬೇಕು. ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಹೇಳ್ಬೇಕು ಸ್ನೇಹಿತರೆ. ಸಬ್ಮಿಟ್ ಅಂತ ಹೇಳಿದಾಗ ಇದು 175 ರೂಪೀಸ್ SC ST ದವ್ರಿಗೆ 175 ರೂಪೀಸ್ ಇದೆ. ಮತ್ತೆ ಅದರ್ ಕಾಸ್ಟ್ ನವ್ರಿಗೆ ಫೀಸ್ ಹೆಚ್ಚಿಗಿರುತ್ತೆ ಸ್ನೇಹಿತರೆ. ನೋಡಿ SC ST ದವ್ರಿಗೆ 175 ಇದ್ದಿತ್ತಂದ್ರೆ ಅದರ್ ಕಾಸ್ಟ್ ನವರಿಗೆ 850 ಪ್ಲಸ್ GST ಇರುತ್ತೆ ಸ್ನೇಹಿತರೆ. ಅದಕ್ಕೆ ಇಲ್ಲಿ ಓಕೆ ಅಂತ ಹೇಳ್ಬೇಕು. ಓಕೆ ಅಂತ ಹೇಳಿದಾಗ ಇದು ಪೇಮೆಂಟ್ ಪೇಜಿಗೆ ಹೋಗುತ್ತೆ ಸ್ನೇಹಿತರೆ. ಪೇಮೆಂಟ್ ಪೇಜಿಗೆ ಹೋದ ತಕ್ಷಣ ನೋಡಿ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ QR ಕೋಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್, ಕ್ಯಾಶ್ ಇವು ಯಾವ್ದು ಥ್ರೂ ನಿಂದು ಮಾಡಬಹುದು ನೀವು ಪೇಮೆಂಟ್. ಸೊ ಇಲ್ಲಿ QR ಕೋಡ್ ನಿಂದ ಈಸಿಯಾಗಿ ಪೇಮೆಂಟ್ ಮಾಡಬಹುದು ಸ್ನೇಹಿತರೆ. ಮತ್ತೆ ಇಲ್ಲಿ UPI ಪಿನ್ ಹಾಕುನು ನೀವು ಪೇಮೆಂಟ್ ಮಾಡಬಹುದು. QR ಕೋಡ್ ಯಾಕೆ ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ QR ಕೋಡ್ ನಿಂದ ನೀವು ಮೊಬೈಲ್ ಫೋನ್ ಪೇ ಓಪನ್ ಮಾಡಿ QR ಕೋಡ್ ಸೆಲೆಕ್ಟ್ ಮಾಡ್ಕೋಬೇಕು. ಫೋನ್ ಪೇ ನಾವು ಯಾವ್ದ್ರ ಬಿಲ್ ಕೊಡಕ್ ನಾವು ಯಾವ ತರ ಪೇಮೆಂಟ್ ಮಾಡ್ತೇವಲ್ಲ ಅದೇ ಸೇಮ್ ಥ್ರೂ ನಿಂದ ಪೇಮೆಂಟ್ ಮಾಡಬಹುದು. ಇಲ್ಲಿ ಓಕೆ ಅಂತ ಹೇಳ್ಬೇಕು, ಮೇಕ್ ಪೇಮೆಂಟ್ ಓಕೆ ಅಂತ ಹೇಳ್ಬೇಕು. ಓಕೆ ಅಂತ ಹೇಳಿದಾಗ ಇಲ್ಲಿ ಪ್ರೊಸೀಡ್ ವಿತ್ ಪೇಮೆಂಟ್ ಅಂತ ಹೇಳ್ಬೇಕು ಸ್ನೇಹಿತರೆ. ಪ್ರೊಸೀಡ್ ವಿತ್ ಪೇಮೆಂಟ್ ಅಂದಾಗ ಅದು QR ಕೋಡ್ ತೋರಿಸ್ತೇವೆ. ಇಲ್ಲಿ ನೋಡಿ ಎಂಟರ್ ಯುವರ್ UPI ID ಅಥವಾ ಇಲ್ಲಿ QR ಕೋಡ್ ಅಂತ ಇದೆ ನೋಡಿ, QR ಕೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಈ QR ಕೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಫೋನ್ ಪೇ ಓಪನ್ ಮಾಡಿ ಅಲ್ಲಿ ನಿಮ್ದು ಫೋನ್ ಪೇ ನಿಂದ QR ಕೋಡ್ ಸ್ಕ್ಯಾನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೀವೇನಾದ್ರೂ ಬಿಲ್ ಪೇಮೆಂಟ್ ಅಥವಾ ಬೇರೆ ಕಡೆ ಹಾಕ್ತಿರಲ್ಲ ಆ ತರ ಒಂದು ಸೇಮ್ ಪ್ರೊಸೆಸ್ ನಲ್ಲಿ ಇರುತ್ತೆ ಸ್ನೇಹಿತರೆ. ಇದು QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ನೀವು ಫೋನ್ ಪೇ ನಿಂದ ಸ್ಕ್ಯಾನ್ ಮಾಡಿ ಅಮೌಂಟ್ ಹಾಕಬೇಕು. ಅಮೌಂಟ್ ಹಾಕಿದ ನಂತರ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ನೀವು ಪೇಮೆಂಟ್ ಮಾಡಿದಿರಾ ಇಲ್ಲ ಅಂತ. ಪೇಮೆಂಟ್ ಮಾಡಿದಿರ ಅಂದ್ರೆ ಓಕೆ, ಪೇಮೆಂಟ್ ಮಾಡಿದ ಒಂದು ಸ್ಲಿಪ್ ಬರುತ್ತೆ ನೋಡಿ ಸ್ನೇಹಿತರೆ. ಪೇಮೆಂಟ್ ಆಗಿದೆ, ಓಕೆ ಆಗಿದೆ, ಈ ತರ ಒಂದು ಪೇಮೆಂಟ್ ಸ್ಲಿಪ್ ಬಂದಿದೆ. ಇದು ಪೇಮೆಂಟ್ ಸ್ಲಿಪ್ ಬಂದಿದ್ದು ಪ್ರಿಂಟ್ ಅಂತ ತಗೋಬೇಕು. ಪ್ರಿಂಟ್ ತಗೊಂಡ ನಂತರ ನೀವು ಲಾಗೌಟ್ ಆಗ್ಬಿಡ್ತೀರಿ. ನಿಮಗೆ ಯೂಸರ್ ID ಪಾಸ್ವರ್ಡ್ ನಿಮ್ ಇಮೇಲ್ ಐಡಿಗೆ ಮತ್ತೆ ನಿಮ್ ಮೊಬೈಲ್ ನಂಬರ್ ಏನ್ ಕೊಟ್ಟಿದಾರ ಆ ನಂಬರ್ ಇಮೇಲ್ ಐಡಿಗೆ ಹೋಗಿರುತ್ತೆ ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಓಕೆ ಅಂದಾಗ ಇದು ಪೇಜ್ ಅನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪೇಜ್ ಕ್ಲೋಸ್ ಮಾಡಿದಾಗ ಸೇಮ್ ನೆಕ್ಸ್ಟ್ ನಾವು ಏನ್ ಮೊದಲಿಂದ ಪೇಜಿಗೆ ಬಂದಿದೇವಲ್ಲ ಅದೇ ಪೇಜಿಗೆ ಬರ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಅಪ್ಲೈ ಆನ್ಲೈನ್ ರಿಕ್ರೂಟ್ಮೆಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇದೆ ಆಫಿಷಿಯಲ್ ಲಾಗಿನ್ ಪೇಜ್ ಮತ್ತೆ ನ್ಯೂ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೊಬೈಲಿಗೆ ಏನ್ ರಿಜಿಸ್ಟರ್ ನಂಬರ್ ಮತ್ತೆ ಪಾಸ್ವರ್ಡ್ ಕಳಿಸಿರ್ತಾರಲ್ಲ ಅದು ಪಾಸ್ವರ್ಡ್ ಹಾಕಿ ಮತ್ತೆ ಇಲ್ಲಿ ಸೀಕ್ರೆಟ್ ಕೀ ಕೋಡ್ ಹಾಕಿ ಸಬ್ಮಿಟ್ ಅನ್ಬೇಕು. ನೀವು ಪ್ರಿಂಟ್ ತಗೋಬೇಕು. ಅದು ಏನು ನೀವು ಏನೋ ಡೀಟೇಲ್ಸ್ ಹಾಕಿದಿರಲ್ಲ ಅದು ಪ್ರಿಂಟ್ ತಗೋಬೇಕಾಗುತ್ತೆ. ಈ ತರ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಅಂತ ಹೇಳ್ಬೇಕು ಸ್ನೇಹಿತರೆ. ಪಾಸ್ವರ್ಡ್ ಏನಾದ್ರು ನೀವು ತಪ್ಪು ಹಾಕಿರಂದ್ರೆ ಲಾಗಿನ್ ಆಗಲ್ಲ. ಸೊ ಕರೆಕ್ಟ್ ಆಗಿ ಪಾಸ್ವರ್ಡ್ ಹಾಕ್ಬೇಕು. ಹಾಕಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್, ಈ ರಿಸಿಪ್ಟ್, ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಲೆಫ್ಟ್ ಕಾರ್ನರ್ ಮತ್ತೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಇದೆ ರೈಟ್ ಕಾರ್ನರ್ ದಾಗ. ನೀವು ಯಾವ್ದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಅದನ್ನು ನೀವು ಪ್ರಿಂಟ್ ತಗೋಬಹುದು ಸ್ನೇಹಿತರೆ. ಈ ತರ ಪೇಜ್ ಬರುತ್ತೆ, ಪ್ರಿಂಟ್ ತಗೋಬಹುದು ನೀವು. ಸೊ ಏನಾದ್ರೂ ಡೌಟ್ ಇದ್ದಿತ್ತಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ ನಿಮಗೆ. IBPS ಯಾವುದೇ ಪೋಸ್ಟ್ ಹಾಕ್ಬೇಕಂದ್ರೆ ಇದೇ ಪ್ರಕಾರ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.